ಈಗಾಗಲೇ ನಿಮಗೆಲ್ಲ ಗೊತ್ತಿರೋವಂಥ ಮಾಹಿತಿ ಪ್ರಕಾರ ಸಂತ್ರಸ್ತೆ ಮಹಿಳೆ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೋ ಅದ್ರ ಮೇಲೆ ಮುಂದುವರೆದ ಭಾಗವಾಗಿ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು ಮ್ಯಾಜಿಸ್ಟ್ರೇಟ್ ಅವ್ರ ಮುಂದೆ ಪ್ರೊಡ್ಯೂಸ್ ಮಾಡೋದು ಮುಂದಿನ ಏನಿದೆಯೋ ಅರೆಸ್ಟ್ ಪ್ರೊಸೀಜರ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ನೆಕ್ಸ್ಟ್ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಈಗ ನೀವೇನು ಮುಂಚೆ ಸರ್ ಈಗ ಅಡಿಷನ್ ಆಗಿ ಅವರು 366A ಸಬ್+1 ಏನೋ ಸೇರಿಸಿದೀವಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಇನ್ನೂ ಮಾಹಿತಿ ಅವ್ರು ಕೊಟ್ಟಿಲ್ಲ. ಅಧಿಕೃತವಾಗಿ ಅವರಿಂದ ಕೊಡಬೇಕು ನಮ್ಗೊಂದು. ಅವ್ರಿಗೆ ಏನಂತಂದ್ರೆ ಹಳೆ FIR ಹಾಕಿದ್ರಲ್ಲಿ ಯಾವುದೇ ತರದ ನಾನ್ ಬೇಲೆಬಲ್ ಅಫೆನ್ಸ್ ಇಲ್ಲ. ಇಲ್ಲಿ ಕರ್ಕೊ ಬಂದ್ಮೇಲೆ ಏನ್ ಇನ್ವೆಸ್ಟಿಗೇಷನ್ ಮಾಡ್ತಿದ್ರೆ ನಮ್ಗೆ ಇನ್ವೆಸ್ಟಿಗೇಷನ್ ಕಾಪಿ ಕೊಟ್ಟಿಲ್ಲ. ನೀವು ನೋಡ್ತಾ ಇದ್ರೆ ನಾವಿಬ್ರು ಅಡ್ವೊಕೇಟ್ಸ್ ಬೆಳಗಡೆಯಿಂದ ನಾವು ಇಲ್ಲೇ ಇದ್ದೀವಿ. ಇವಾಗ ನಮಗೆ ಮಾತಾಡಕ್ ಬಿಟ್ಟಿದ್ರು. ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಮಾಜರ್ ಮಾಡಿದ್ದಾರೆ. ಸತ್ಯಾಸತ್ಯತೆ ಏನಂತ ಹೊರಗೆ ಬರುತ್ತೆ. ಯಾಕೆ ಅಂತಂದ್ರೆ 1 ತಿಂಗಳು ಡಿಲೇ ಆಗಿದೆ. ನಿಮಗೂ ಗೊತ್ತು. ಈ ಡಿಲೇ ಆದ್ಮೇಲೆ ಏನ್ ಮಾಡ್ತಾರೆ, ಫಾರ್ಮೇಟ್ಸ್ ಏನ್ ಮಾಡಿದ್ದಾರೆ, ಅದಕ್ಕೆ ಏನ್ ಅಡಿಷನಲ್ ಸೇರಿಸ್ತಾರೆ, ಇವ್ರು ಏನ್ ಮಾಡ್ತಾರೆ ಮುಂದೆ ನಿಮಗೆ ಗೊತ್ತಾಗುತ್ತೆ ಸರ್. ಅದ್ರ ಬಗ್ಗೆ ನಾವು ಹೇಳಿದ್ರೆ ನಾವು ವಹಿಸ್ಕೊಂಡು ಮಾತಾಡ್ತಾರೆ ಆಗುತ್ತೆ ಅಷ್ಟೇ. ಯಾಕಂದ್ರೆ ಅವ್ರೇನು ತಪ್ಪು ಮಾಡಿಲ್ಲ, ಅದು ತಮಗೂ ಗೊತ್ತು. ಯಾಕಂತಂದ್ರೆ ಅವರು ರಾಜಾರೋಷ ಓಡಾಡ್ಕೊಂಡು ತಪ್ಪು ಮೀಡಿಯಾ ಮುಂದೆ ಸಖತ್ ಬೈಟ್ ಕೊಟ್ಟಿದ್ರು, ಇಂಟರ್ವ್ಯೂ ಕೊಟ್ಟಿದ್ರು. ಅವ್ರೇನು ಕದ್ದೋಗಿರ್ಲಿಲ್ಲ. ಅಫೆನ್ಸ್ ಅವ್ರು FIR ಆದ್ಮೇಲೆ ಕದ್ದೋಗಿರ್ಲಿಲ್ಲ. ಈಗ ಏಕಾಏಕಿ ರಾತ್ರಿ ತಗೊಬಂದಿರೋದು. ನೆಕ್ಸ್ಟ್ ಏನು ಉನ್ನಾರ ಇದೆ ಅದು ನಾವು ಹೇಳಕ್ಕಾಗಲ್ಲ. ನೆಕ್ಸ್ಟ್ ನಮಗೆ ಪೊಲೀಸ್ ಇನ್ವೆಸ್ಟಿಗೇಷನ್ ಆದ್ಮೇಲೆ ಈಗ ನಮ್ಮ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಕಾನೂನು ಹೋರಾಟ ಏನಿದೆ ಅದು ಮಾಡ್ತೀವಿ, ಜಯ ಸಿಗುತ್ತೆ ಸರ್, ಅಷ್ಟೇ ಸರ್. ಅದು ಬಿಟ್ಟರೆ ಹೌದು ಸರ್, ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಪ್ರೊಸೀಜರ್ ಅರೆಸ್ಟ್ ಆಗಿದೆ, ಮಾಜರು ಆಗಿದೆ, ನೀವೇ ಮಾಜರ್ ಬೈಟ್ಸ್ ಎಲ್ಲ ತಗೊಂಡಿದ್ದಾರೆ, ಮಾಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಈಗ ಮ್ಯಾಜಿಸ್ಟ್ರೇಟ್ ಮುಂದೆ ಇದು ಮಾಡ್ತಾರೆ. ನೆಕ್ಸ್ಟ್ ಕಾನೂನು ಹೋರಾಟ ಏನು ಅವ್ರ ಪರವಾಗಿ ಏನು ಮಾಡ್ಬೇಕು ಅದು ನಾವು ಮಾಡ್ತೀವಿ ಸರ್. ಹಳೆ FIR ಅಲ್ಲಿ ಹಾಕಿದ್ವಿ, ಹೊಸ FIR ಅಲ್ಲಿ ಏನ್ ಮಾಡಿದ್ರೆ ಅಡಿಷನಲ್ಸ್ ನಮಗೆ ಕಾಪಿ ಕೊಟ್ಟಿಲ್ಲ, ನಮ್ಗೆ ಒಂದು ಕಾಪಿನೂ ಕೊಟ್ಟಿಲ್ಲ, ಫ್ಯಾಮಿಲಿ ಮೆಂಬರ್ಸ್ಗೂ ಕೊಟ್ಟಿಲ್ಲ, ನಮ್ಮ ಅಡ್ವೊಕೇಟ್ಸ್ಗೂ ಏನು ಕೊಟ್ಟಿಲ್ಲ ಅವರು. ಈಗ ಏನಿದೆ ಹಳೆ FIR ಇದನ್ನು ನೆಕ್ಸ್ಟ್ ಅಡಿಷನಲ್ ಏನ್ ಸೇರಿಸಿದ್ದಾರೆ, ಅದ್ರ ಇನ್ವೆಸ್ಟಿಗೇಷನ್ ಏನಾದ್ರು 164 ಸ್ಟೇಟ್ಮೆಂಟ್ ಆಗಿದೆ, ಏನಾಗಿದೆ ಅದ್ರ ಬಗ್ಗೆ ನಮ್ಗೆ ಕಂಪ್ಲೀಟ್ ಮಾಹಿತಿ ಇಲ್ಲ. ಆ ಮಾಹಿತಿ ಏನು ಗೊತ್ತಾಗಬೇಕು ಅಂತ ನಾವು ಮ್ಯಾಜಿಸ್ಟ್ರೇಟ್ ಮುಂದೆ ಹೋದಾಗ ಅವ್ರೇನು ರಿಮೈಂಡ್ ಅಪ್ಲಿಕೇಶನ್ ಜೊತೆ ಏನೇನು ಕೊಡ್ತಾರೆ ಅದನ್ನ ನೋಡಿ ನಾವು ನಿಮ್ಗೆ ಹೇಳ್ತೀವಿ.